ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ. ಇಲ್ಲಿ ಮಳೆ ಒಂದು ಸಲ ಶುರುವಾಯಿತು ಅಂದರೆ ಸುರಿತಾನೇ ಇರುತ್ತೆ. ಈ ಜನರನ್ನು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಮಳೆಯಲ್ಲೇ ಓಡಾಡ್ತಾರೆ ಛತ್ರಿ ಹಿಡ್ಕೊಂಡು. ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಈ ಮಂಗಳಾದೇವಿ ದೇವಸ್ಥಾನವೂ ಒಂದು. ಈ ಮಂಗಳಾದೇವಿ ದೇವಸ್ಥಾನದಿಂದಾಗಿ ಈ ಪ್ರದೇಶವನ್ನು ಮಂಗಳೂರು ಅಂತ ಕರೀತಾರೆ ಅಂತ ಹೇಳ್ತಾರೆ. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ದೇವಸ್ಥಾನದ ಈ ಹೊರ ಆವರಣದಲ್ಲಿ ಮಾತ್ರ ನಮಗೆ ವಿಡಿಯೋ ಅಥವಾ ಫೋಟೋ ತೆಕ್ಕೊಳ್ಳೋಕ್ಕೆ ಅವಕಾಶ ಉಂಟು. ಇನ್ನು ನಾವು ದೇವಸ್ಥಾನದ ಒಳಗಡೆ ಹೋದರೆ ನಾವು ವಿಡಿಯೋ ಫೋಟೋ ಏನೂ ಮಾಡೋ ಹಾಗಿಲ್ಲ. ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾರೆ ಇಲ್ಲಿ. ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದೇವಿಯ ಮೂರ್ತಿ ಸುಮಾರು ಒಂದು 6-7 ಅಡಿ ಎತ್ತರ ಇರ್ಬೋದು ಅಂತ ನನಗನ್ಸುತ್ತೆ. ದೊಡ್ಡದಾಗಿದೆ, ಮಾತ್ರ ಮೂರ್ತಿ ತುಂಬ ದೊಡ್ಡದಾಗಿದೆ. ಹಾಗಾಗಿ ನಾವು ಹೊರಗಡೆ ನಿಂತ್ಕೊಂಡ್ರೂ ನಮಗೆ ಚೆನ್ನಾಗಿ ದೇವಿ ಕಾಣ್ತಾಳೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಂಬ ವಿಶೇಷವಾದ ಪೂಜೆ ನಡೆಯುತ್ತೆ. ಅವತ್ತಂತೂ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಇಲ್ಲಿಗೆ ಬಂದು ಈ ತಾಯಿಯನ್ನು ನಂಬಿ ಭಕ್ತಿಯಿಂದ ನಾವೇನೇ ಕೇಳಿಕೊಂಡ್ರೂ ಅದನ್ನು ತಾಯಿ ನೆರವೇರಿಸ್ಕೊಡ್ತಾಳೆ. ನವರಾತ್ರಿ ಸಮಯದಲ್ಲಂತೂ 9 ದಿನ ಆ ತಾಯಿಗೆ 9 ಅವತಾರಗಳಲ್ಲಿ ಅಲಂಕಾರ ಮಾಡ್ತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ದೇವಿಯ ರಥ ಮತ್ತು ಈ ಕಡೆ ನಾಗನಕಟ್ಟೆ ಇದೆ. ಮಧ್ಯಾಹ್ನದ ನಂತರ ಈ ನಾಗನಕಟ್ಟೆಗೆ ಪ್ರವೇಶ ಇರೋದಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಮಂಗಳಾದೇವಿ ದೇವಸ್ಥಾನಕ್ಕೆ ಬರುವಾಗ ಹಾಗೆಯೇ ನೋಡಿ ಪಿಜ್ಜಾ ತಂದಿದ್ದೀನಿ. ಯಾಕೆಂದರೆ ಬೇಸ್ ಮಾಡೋವರೆಗೂ ಲೇಟ್ ಆಗುತ್ತೆ. ಹಾಗಾಗಿ ಈಗಲೇ ಮಧ್ಯಾಹ್ನ ಆಗಿದೆ. ನನ್ನ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಲೇಟ್ ಆಯಿತು, ತುಂಬ ಮಳೆ ಇತ್ತಲ್ಲ. ಹಾಗಾಗಿ ಹೋಗುವಾಗಲೇ ನನ್ನ ಮೊಮ್ಮಗಳು ಹೇಳಿದ್ಲು, ಅಜ್ಜಿ ಬಂದಮೇಲೆ ಪಿಜ್ಜಾ ಮಾಡೋದು. ಆದರೆ ಬೇಸ್ ಇರಲಿಲ್ಲ. ಹಾಗಾಗಿ ಅವಳು ಅರ್ಜೆಂಟ್ಗೆ ಚಪಾತಿಲೇ ನಾನು ಪಿಜ್ಜಾ ಥರ ಮಾಡಿ ಅವ್ಳು ಕೊಟ್ಟಿದ್ದೆ. ಹಾಗಾಗಿ ಇವತ್ತು ಬೇಸ್ ತಂದಿದ್ದೀನಿ, ಪಿಜ್ಜಾ ಬೇಸು. ಇದರಲ್ಲಿ ನಾನು ಪಿಜ್ಜಾ ಮಾಡಿಕೊಡ್ತೀನಿ. ನನ್ನ ಮೊಮ್ಮಗಳೀಗ ಮನೇಲಿಲ್ಲ. ಅವಳು ಅವ್ರ ಪಪ್ಪನ ಜೊತೆ ಬೀಚ್ಗೆ ಹೋಗಿದ್ದಾಳೆ, ತಣ್ಣೀರ್ಬಾವಿ ಬೀಚ್ಗೆ. ಇಲ್ಲಿ ಮಳೆ ತುಂಬ ಜಾಸ್ತಿಯಾಗಿ ರೆಡ್ ಅಲರ್ಟ್ ಇರೋದ್ರಿಂದ ಸ್ಕೂಲ್ಗೆ 3 ದಿನದಿಂದ ರಜೆ ಇತ್ತು. ಹಾಗಾಗಿ ಅವಳಿಗೂ ಮನೇಲಿ ಕೂತು ಬೇಜಾರಾಗಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಮಳೆ ಬಿಟ್ಟ ಮೇಲೆ ತಿರುಗಾಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ನನ್ನನ್ನು ಕರೆದ್ಲು, ಬಾ ಅಜ್ಜಿ ಹೋಗೋಣ ಅಂತಂದ್ಬಿಟ್ಟು. ನಾನು ಬೇಡ, ನೀನು ಹೋಗ್ಬಾ ಅಮ್ಮ, ನೀನು ಬರೋವರೆಗೂ ನಾನು ಪಿಜ್ಜಾ ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿದೆ. ಹಾಗಾಗಿ ನಾನು ಹೋಗಲಿಲ್ಲ, ಅವ್ರು ಮಾತ್ರ ಹೋಗಿದ್ದಾರೆ. ಅದಕ್ಕೆ ನೋಡಿ ಚೀಸ್ ತಂದಿದ್ದೀನಿ ಮತ್ತು ಪನ್ನೀರ್ ತಂದಿದ್ದೀನಿ. ಈಗ ಪಿಜ್ಜಾ ಮೇಲೆ ಸಾಸ್ ಹಾಕೋಕ್ಕೆ ಅದನ್ನು ನಾನು ಇಲ್ಲೇ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಪಿಜ್ಜಾ ಸಾಸ್ ತರಲಿಲ್ಲ, ಮನೇಲಿ ಎಲ್ಲ ಇದೆ. ಹಾಗಾಗಿ ನಾನು ಇಲ್ಲೇ ರೆಡಿ ಮಾಡ್ಕೊಳ್ತೀನಿ. ಅಲ್ಲಿ ಪನ್ನೀರು ಮತ್ತು ಚೀಸ್ ಮಾತ್ರ ತಂದಿದ್ದೀನಿ. ಈಗ ನಾನು ಸಾಸ್ ಮಾಡೋದಕ್ಕೆ ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ. ಒಂದು ಬಟ್ಲಿಗೆ ನಾನು ಟೊಮೊಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತೀನಿ. ನೋಡಿ, ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತೀನಿ. ಅದೊಂದು 2 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಮತ್ತು ಗ್ರೀನ್ ಚಿಲ್ಲಿ ಸಾಸ್ 2 ಸ್ಪೂನು. ಇದು ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಅನಿಸಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಇನ್ನು ಇದಕ್ಕೆ 2 ಸ್ಪೂನ್ನಷ್ಟು ಮಯೋನೀಸ್ ಹಾಕ್ತೀನಿ. ಮಯೋನೀಸ್ ಹಾಕ್ಬಿಟ್ಟು ಬೇಕು ಅಂದವರು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ, ಟೇಸ್ಟ್ ಇರುತ್ತೆ ಚಾಟ್ ಮಸಾಲ ಹಾಕ್ಕೊಂಡ್ರೆ. ನಾನು ಇಲ್ಲಿ ಚಾಟ್ ಮಸಾಲ ಹಾಕಿದ್ದೀನಿ, ಆದರೆ ಅದನ್ನು ನಾನು ವಿಡಿಯೋ ಮಾಡೋಕ್ಕೆ ಮರೆತುಬಿಟ್ಟೆ. ಹಾಗಾಗಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ. ಇದೆಲ್ಲನೂ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ನಾವು ಕಲಿಸ್ಬಿಟ್ಟು ಇದನ್ನು ಒಂದು ಪಕ್ಕಕ್ಕೆ ಇಡೋಣ. ಇನ್ನು ಪಿಜ್ಜಾ ಮೇಲೆ ಹಾಕೋಕ್ಕೆ ನಾವು ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರು ಎಲ್ಲನೂ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಇನ್ನು ನಾವು ಬೇರೆ ಬೇರೆ ಥರನೂ ಪಿಜ್ಜಾ ಮಾಡ್ತೀವಿ ಅಂತಂದರೆ ಪಿಜ್ಜಾಗೆ ಕಾರ್ನ್ ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು. ಇಲ್ಲಿ ನಾನು ಬರೀ ಪನ್ನೀರ್ ಮಾತ್ರ ತಂದಿದ್ದೀನಿ, ಮಶ್ರೂಮು ಮತ್ತು ಕಾರ್ನ್ ತಂದಿಲ್ಲ. ಹಾಗಾಗಿ ಇವತ್ತು 5 ಪಿಜ್ಜಾ ಬೇಸ್ ತಂದಿದ್ದೀನಿ. ಅದರಲ್ಲಿ ಇವತ್ತು 4 ಮಾತ್ರ ಮಾಡ್ತಾಯಿದ್ದೀನಿ. ಎಲ್ಲ ಪನ್ನೀರ್ ಪಿಜ್ಜಾನೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಮಶ್ರೂಮ್ ಪಿಜ್ಜಾಗಿಂತ ಪನ್ನೀರ್ ಪಿಜ್ಜಾನೇ ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ಪನ್ನೀರ್ ಪಿಜ್ಜಾನೇ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಎಲ್ಲ ಪನ್ನೀರ್ನೂ ಹಾಕ್ಕೊಳ್ತಾ ಇಲ್ಲ, ಅರ್ಧ ಮಾತ್ರ ತೊಗೊಂಡಿದ್ದೀನಿ. ನಾವು ಒಂದು ಸಲ ತಂದುಕೊಂಡ್ರೆ ಅದನ್ನು 2 ಸಲ ನಾವು ಪಿಜ್ಜಾ ಮಾಡ್ಕೊಳ್ಬೋದು.
ಪಿಜ್ಜಾ ಬೇಸ್ಗೆ ನಾನು ಸ್ವಲ್ಪ ಹೋಲ್ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಸಾಸ್ ಹಾಕಿದಾಗ ಅದು ಒಳಗೂ ಇಳಿಬೇಕು ಸಾಸು, ಆಗ ಟೇಸ್ಟಾಗಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೀಗೆ ಹೋಲ್ ಮಾಡ್ಕೋಬೇಕು. ನೋಡಿ, ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಮ್ಗೆ ಟೇಸ್ಟ್ ಬೇಕು ಅಷ್ಟೇ, ಮಕ್ಕಳು ಇಷ್ಟಪಟ್ಟು ತಿನ್ನಬೇಕು, ಅದು ಮುಖ್ಯ. ಹಾಗಾಗಿ ಸ್ವಲ್ಪ ಮಯೋನೀಸ್ ಹಾಕಿದರೆ ಟೇಸ್ಟ್ ಬರುತ್ತೆ. ಹಾಗಾಗಿ ಮಯೋನೀಸು ಇದೆ, ಕೆಚಪ್ಪು ಎಲ್ಲ ಹಾಕಿದ್ದೀನಿ. ನಾನಿಲ್ಲಿ 4 ಪಿಜ್ಜಾ ರೆಡಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ 2 ಪಿಜ್ಜಾ ಓವನ್ನಲ್ಲಿ ಬೇಯಿಸೋಣ ಅಂದ್ಕೊಂಡಿದ್ದೀನಿ, ಮತ್ತು 2 ಪಿಜ್ಜಾ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ತೀನಿ. ಈಗ ಎಲ್ಲರ ಮನೆಯಲ್ಲೂ ಓವನ್ ಇರೋದಿಲ್ಲ, ಹಾಗಾಗಿ ಪಾತ್ರೆಯಲ್ಲೂ ಹೇಗೆ ಬೇಯಿಸ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸಾಸ್ ಮೇಲೆ ಈಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ, ಟೊಮೊಟೊ ಎಲ್ಲ, ಅದನ್ನೆಲ್ಲ ಈಗ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಈಗ ನಾವು ಚೀಸ್ ಗ್ರೇಟ್ ಮಾಡ್ಕೋಬೇಕು. ಈ ಚೀಸು, ಪನ್ನೀರು ಮತ್ತು ಈ ಪಿಜ್ಜಾ ಬೇಸ್ ಇದೆಯಲ್ಲ, ಇದೆಲ್ಲ ನಿಮಗೆ ಬೇಕ್ರಿಗಳಲ್ಲಿ ಸಿಗುತ್ತೆ ಅಥವಾ ನಂದಿನಿ ಪಾರ್ಲರ್ಗಳಲ್ಲಿ ಸಿಗುತ್ತೆ. ಚೀಸು, ಪನ್ನೀರೆಲ್ಲ ಸಿಗುತ್ತೆ. ಎಲ್ಲ ಮನೆಯಲ್ಲೇ ತಂದಿಟ್ಕೊಂಡ್ರೆ ಮಕ್ಕಳು ಯಾವಾಗ ಹೇಳ್ತಾರೆ ಆವಾಗ ನಾವು ಫ್ರೆಶ್ ಆಗಿ ಅವ್ರಿಗೆ ಪಿಜ್ಜಾ ಮಾಡಿಕೊಡ್ಬೋದು. ಇದೆಲ್ಲ ಹಾಕಾದ್ಮೇಲೆ ನಾವು ಕೊನೆಗೆ ಈಗ ಚೀಸ್ ಗ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಚೀಸನ್ನು ಉದುರಿಸ್ಕೊಂಡ್ರೆ ಆಯಿತು. ಉದುರಿಸ್ಕೊಂಡು ನೀವು ಓವನ್ನಲ್ಲಿ ಬೇಕಾದರೂ ಇಟ್ಕೋಬೋದು, ಇಲ್ಲ ಬೇರೆ ಪಾತ್ರೆಯಲ್ಲಿ ಬೇಕಿದ್ದರೂ ಇಟ್ಕೋಬೋದು. ಏನೇ ಆಗಲಿ, ನಾವು ಹೋಟೆಲ್ಗೆ ಹೋಗಿ ಅಲ್ಲಿ ತಿನ್ನೋದಕ್ಕೂ ಮನೇಲಿ ಬಂದು ನಾವೇ ಮಾಡಿಕೊಂಡು ಮಕ್ಳಿಗೆ ತಿನ್ನಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ನೋಡಿ, ಈಗ 150 ಡಿಗ್ರಿಗೆ ಹೀಟ್ ಮಾಡಿ 15 ಮಿನಿಟ್ಸ್ಗೆ ಸೆಟ್ ಮಾಡಿ ಪಿಜ್ಜಾ ಇಡ್ತಾಯಿದ್ದೀನಿ ಓವನ್ನಲ್ಲಿ. ಇಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ಕುದಿ ಬಂದ ಮೇಲೆ ಅದ್ರ ಮೇಲೆ ನಾನು ಇಲ್ಲಿ ಪಿಜ್ಜಾ ಇಡ್ತಾಯಿದ್ದೀನಿ. ನೋಡೋಣ ಎರಡರಲ್ಲಿ ಯಾವುದು ಬೇಗ ಆಗುತ್ತೆ, ಯಾವ್ದು ಚೆನ್ನಾಗಾಗುತ್ತೆ ಅಂತ ನೋಡೋಣ. ಇಲ್ಲಿ ನಾನು ಪಾತ್ರೆಯಲ್ಲಿ ಇಟ್ಟಿದ್ನಲ್ಲ, ಅದು ಈಗ 20 ನಿಮಿಷ ಆಗಿದೆ. ಇವಾಗ ಪಿಜ್ಜಾ ಆಗಿದೆಯಾ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಪಿಜ್ಜಾ ಆಗಿದೆ. ಇನ್ನು ಇಲ್ಲಿ ಓವನ್ನಲ್ಲಿ ಇಟ್ಟಿದ್ವಲ್ಲ, ಅದು ಅಷ್ಟೇ 15 ನಿಮಿಷ ಆಗಿದೆ. ನೋಡೋಣ ಆಗಿದೆಯಾ ಅಂತ. ಇದು ಆಗಿದೆ ನೋಡಿ, ಇದು ಸ್ವಲ್ಪ ಜಾಸ್ತಿ ಫ್ರೈ ಆಗಿದೆ ಅನಿಸ್ತಾ ಇದೆ. ಪಾತ್ರೆಯಲ್ಲಿ ಇಟ್ಟಿದ್ದಿದ್ದೆ ಚೆನ್ನಾಗಾಗಿದೆ ನೋಡಿ ಇದು. ಈಗ ಮೇಲ್ಗಡೆ ಸ್ವಲ್ಪ ಒರೆಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸು ಹಾಕಿದರೆ ಪಿಜ್ಜಾ ತಿನ್ನೋಕೆ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.